ಸೊ ಇವತ್ತು ರಾಂಗ್ ವರ್ಡ್ಸ್ ಇಟ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದ್ರೆ, ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ. ಅದು ಏನ್ ಹೇಳುತ್ತೆ ಅಂದ್ರೆ, ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್, ಏನು ಯಾರ ಅಗೇನ್ಸ್ಟ್ನು ಏನು ಹೇಳಂಗಿಲ್ಲ. ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ. ಅದು ತುಂಬಾ ಬ್ರಾಡ್ ಆಗಿ ಹೇಳಿದ್ದಾರೆ. ಸೊ ಅಂದ್ರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ, ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ, ಡೈರೆಕ್ಟ್ 7 years ಜೈಲು. ಸೊ ಅಂದ್ರೆ ಏನು, ಸಿಂಪಲ್ ಸೆನ್ಸರ್ಶಿಪ್ ಎಲ್ಲಾ ಸಿನಿಮಾನಲ್ಲಿ ಇದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರ್ಬೋದು ಅಂದ್ರೆ, ನೀವು ಪೊಲೀಸ್ನು ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟ್ ಲಾಯರ್ಸು ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನ್ ತೋರಿಸ್ತೀರಾ ಸಿನಿಮಾನಲ್ಲಿ, ಏನ್ ತೋರಿಸ್ಬೋದು? ನಾವು ಮೇನ್ ಕ್ರಕ್ಸ್ ಓದಿದೀನಿ ಅಂದ್ರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲ, ಡೀಟೇಲ್ ಆಗಿ ಓದಕ್ ಆಗೋದು ಇಲ್ಲ, ಅದು ಡೀಟೇಲ್ ತೋರ್ಸೋದು ಇಲ್ಲ ಅವರು. ಎಸ್ ಸರ್. ಸರ್ ಅದು ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಕರೆಕ್ಟ್ ಸರ್. ಅಫ್ಕೋರ್ಸ್. ಎಸ್ ಸರ್. ಸೊ ಅದು ನೀವು ಆಕ್ಚುಲಿ ನೀವು ಓಕೆ ಸರ್. ಓಕೆ, ಸೊ ನಾವು ಓಕೆ ಎಸ್ ಸರ್, ಬಟ್ ಇಟ್ ಇಸ್ ದ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲ ಆಗಿದೆ ಸರ್, ಆಕ್ಟಿವ್ ಆಗಿದೆ. ಓಕೆ, ದೆನ್ ಅಟ್ಲೀಸ್ಟ್ ನಾವು ಅಂದ್ರೆ ಹಂಗ ಆಗಿದ್ರೆ ದಟ್ ಅವ್ರು ಹೇಳಿದ್ದಾರೆ ನ್ಯೂಸ್ ಅಲ್ಲಿ ಬಂದಿತ್ತು ದಟ್ ಆಲ್ರೆಡಿ ಪಾಸ್ಟ್ ಅಂತ. ಓಕೆ, ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀನಿ, ಸಪೋಸ್ ಯು ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್, ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು. ಇವರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್, ಅದು ಸರ್ ಅದು ಡಿಫೈನ್ ಮಾಡಿಲ್ಲ. ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ, ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಇಫ್ ನಿಮ್ಮ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ ಕಾನ್ಫಿಡೆನ್ಸ್ ಇದ್ರೆ ಸರ್. ಓಕೆ ಸರ್. ಸೊ ಪ್ರಿಯಂಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ, ನಾವು ಯು ಹ್ಯಾವ್ ಸ್ಟಡಿಡ್ ದ ಟ್ರೆಂಡ್. ನಮ್ದೇ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. ಯು ಕಾಂಟ್ ಡೂ ದಿಸ್, ಯು ಕಾಂಟ್ ಡೂ ದಟ್, ಯು ಕಾಂಟ್ ಡೂ ಎನಿಥಿಂಗ್. ಸೊ ಅದ್ನಲ್ಲಿ ಸೆನ್ಸರ್ಶಿಪ್ ಅದು ಸರ್, ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕಿಂಗ್ ಆಫ್ಟರ್ ಸರ್. ಸರ್ ಐ ವಿಲ್ ಟೆಲ್ ಯು ಕಾನ್ಸ್ಟಿಟ್ಯೂಷನ್, 1 second. ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್, ಅದಕ್ಕೆ ಮಾಡ್ತಾ ಇದ್ದೇವೆ ಇದು ಸರ್. ಓಕೆ, ಲೆಟ್ ಮಿ ಟೆಲ್ ಅದು ಹೋಗಿ ನೀವು ಮಾಡಕ್ಕೆ ಆಗ್ತಿರ್ಲಿಲ್ಲ ಇದನ್ನ ಸರ್. ಅದೇ ಸಾರಿ. ಸೊ ಅದೇ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನಿಮ್ಗೆಲ್ಲ ಇದು ಅನ್ಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡಬಹುದು, ಅದು ಆಗತ್ತೆ. ಬಟ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ, ನಿಮ್ಗೆ ಗೊತ್ತಾ? ಅದು everyone knows about the dog. Now suddenly somebody has decided we'll take the lives of all these dogs away. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಅದು ಮಾಡ್ತಾರೆ ಫುಲ್ ಪರ್ಫೆಸ್ಟ್. ಬಟ್ ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತೆಗ್ದ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ನಾವು ಇಫ್ ಹಿ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ. ಸೊ ಐ ವಿಲ್ ಲೇಟ್ ಆಫ್. ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಹ್ಯಾವ್ ಡನ್ ದಿಸ್.
ಓಕೆ, ಇಲ್ಲ, ನಾವು ಗವರ್ಮೆಂಟ್ ಅಗೇನ್ಸ್ಟ್, ಗವರ್ಮೆಂಟ್ ಇಸ್ ಅಸ್, ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಥಿಂಗ್, ಇಟ್ ಇಸ್ ಅವರ್ಸ್, ಇಟ್ ಇಸ್, ದೇ ಆರ್ ಸಪೋಸ್ ಟು ಬಿ ಆರ್ ಸರ್ವೆಂಟ್ಸ್, ದೇ ಆರ್ our now we are working for us. I am a taxpayer, I pay a very heavy tax every day, every month, with GST, with every year ITRs and all that. ಬಟ್ ಯಾಕೆ ಇನ್ ಮಾಡಿದೀವಿ, ಹೇಗೆ, ವಿಚ್ ಪಾರ್ಟ್ ಆಫ್ ದಿಸ್ ಮೂವಿ ಐ ವಿಲ್ ಟೆಲ್ ಯು ನಾವು, ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟಾನ್ಷಿಯಲ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು ಅಂಡ್ ಏನೇನ್ ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಸೊ ನಾವು ಡಾಕ್ಯುಮೆಂಟ್ರಿನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲಾರ ಕರೆಕ್ಟಾ ಬ್ಯಾಂಗ್ಳೂರಲ್ಲಿ. ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್, ಓಕೆ. ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ನಾನು ಯೋಚನೆ ಮಾಡಿದೆ, ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾದ್ದು ತಗೊಳತ್ತೆ, ಇಟ್ ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ಇದು ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಇದದ್ದು ಮೇಂಟೈನೆನ್ಸ್, ಪ್ಲಸ್ ಚಲಾನ್, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್, ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಏನ್ ಯೋಚನೆ ಮಾಡಿದೆ ಹೇಗೆ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ ನ, ವಾಟ್ ಈಸ್ ದ ವೇ ಟು ಡೂ ಇಟ್. ಆವಾಗ ಲೆಟ್ಸ್ ಮೇಕ್ ಅ ರೋಡ್, ನಾವು ಇಂಜಿನಿಯರು, ಈ ತರದ್ ರೋಡ್ ಮಾಡೋಣ, ಅದು ರೋಡ್ ನಮ್ಗೆ ವಾಪಸ್ ಕೊಡ್ಬೇಕು. ಇವತ್ತಂಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ, ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ತಂಕ ಈ ತರದ್ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ, ಈವನ್ ಸ್ಪಿರಿಚುವಲ್ ಪಾತ್ನು ಇಲ್ಲ ಯಾವ್ದು ವಾಪಸ್ ಕೊಡುತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಇವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರು ಅದನ್ನು ನಿಮ್ಗೆ ತಗೊಳತ್ತೆ ಏನೋ. ಸೊ ಇವನ್ ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗೆ. ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ, ಅದು ವಾಪಸ್ ನಮ್ಗೆ ಕೊಡ್ಬೇಕು, ಆ ತರದ್ ರೋಡ್. ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್, ಥಿಂಕ್ ಅಬೌಟ್ ಇಟ್ ಲೈಕ್ ಅ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಓಕೆ, ಸೊ ದಿಸ್ ರೋಡ್ ಈಸ್ ಒನ್ ಆಫ್ ಆರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ. ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ, ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು, ರಸ್ತೆ ನಮ್ ಕಡೆಯಿಂದ ತಗೋಬೇಕು, ನಮ್ದು ಏನೋ ಕೊಟ್ಬಿಟ್ಟೆ ಹೋಗ್ಬೇಕು. ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಅಟ್ ದಿ ಎಂಡ್, ಬರ್ತ್ ಇಸ್ ದೇರ್, ಡೆತ್ ಇಸ್ ದೇರ್ ಇನ್ ದಿ ಎಂಡ್. ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ, ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ, ಅದು ರಸ್ತೆ ನಿಮ್ಗೆ ಕೊಡ್ಬೇಕು. ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ. ನಾವು ಇವಾಗ ಟೆಕ್ನಿಕಲ್ ಆನ್ಸರ್ ಕೊಡ್ತೀನಿ ಇವಾಗ. ನಾವು ದ ಕ್ವೆಶ್ಚನ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್ ಇನ್ ದ ಸೋಲಾರ್ ಇನ್ ದ ಕಾಂಪಿಟಿಷನ್ ಇಸ್ ದಿಸ್. ಎಲ್ಲಾರು ಇಂಜಿನಿಯರ್ಸ್ ಬರ್ತಾರೆ ಅಂಡ್ ದೇ ವಿಲ್ ಆನ್ಸರ್ ಒನ್ ಕ್ವೆಶ್ಚನ್. The question is, how many solar panels does it take to move a 2000 kilogram car for 24 hours? ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ? ಫಟಾಕ್ ಸೆಟ್ ಚಾಟ್ ಜಿಪಿಟಿ ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಒಂದು ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು, ಅದು ಓಕೆನಾ? Yes sir, very good sir, it is already there. Very good point he made, that it is already there. ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ, ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ. ನೋ ನ್ಯೂ ಟೆಕ್ನಾಲಜಿ, ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ. ಸೊ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ, ವಿ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ಸ್. ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್, ಅಂಡ್ ದಟ್ ಸೋಲಾರ್ ಪ್ಯಾನಲ್ಸ್ ವಿಲ್ ಡ್ರೈವ್ ದ ವೆಹಿಕಲ್ ಆನ್ ಅ ಟ್ರ್ಯಾಕ್. So you will not pay any money for transportation. Now second layer, in all the highways alla nimge middle section alli full namde space, adu completely useless. It is completely useless, not in use, and actually ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ. ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ we have that giving back to us. Next, aqueducts, watershed management, power supply, data management, ಅದೆಲ್ಲ ಒಂದೇ ಇದ್ನಲ್ಲಿ. ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ಇದು ವಿಲ್ ಯೂಸ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್. ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ. ನಾವು ವಿ ಡೋಂಟ್ ಹ್ಯಾವ್ ಟು, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ. Now what is our problem with the current road building system is ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ. ಎಲ್ಲ ಇದು ನಮ್ದು
ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ, ನೋಡೋದು ಇಲ್ಲ. ಅದ್ ಯಾರ್ದು ಹಣ? ನಮ್ದು. ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ, ಎವ್ರಿ ಬೋಲ್ಟ್, ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ, ನೀವು ಎಲ್ಲ ಮೀಡಿಯಾ ಇದಾರಲ್ಲ, ನಮ್ ಫಾಲೋ ಮಾಡಿ, ಒನ್ ಡೇ ಕಂಟಿನ್ಯೂಸ್ ಆಗಿ 24/7 ಫಾಲೋ ಮಾಡಿ, ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ. ದಟ್ ಇಸ್ ದ ಚಾಲೆಂಜ್ ಆಕ್ಚುಲಿ.